ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಶ್ವರಿ ಕುಕಿಂಗ್ ಚಾನೆಲ್ನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಬೇವು ಮಾಡೋದು ಹೇಗೋ ಅಂತ ನಾವು ಇಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲನ ನೀರಲ್ಲಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಒಣ ಕಾಯಿ ತುರಿ ಹಾಗೆ ಮಾವಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 2-3 ಥರ ಡ್ರೈ ಫ್ರೂಟ್ಸು, ನಂತರ ಮಸ್ಕ್ ಮೆಲನ್, ಆ್ಯಪಲ್, 1 ಬಾಳೆಹಣ್ಣು ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಕಟ್ ಮಾಡೋದು ವಿಡಿಯೋದಲ್ಲಿ ತೋರಿಸ್ಬೇಕಂದ್ರೆ ತುಂಬ ವಿಡಿಯೋ ಲಾಂಗ್ ಆಗುತ್ತಂತ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನೇ ತೋರಿಸ್ತಾ ಇದ್ದೀನಿ. 4 ಖರ್ಜೂರವನ್ನು ತಗೊಂಡಿದ್ದೀನಿ. 5ರಿಂದ 6 ಗೋಡಂಬಿ ಹಾಗೆ ಬಾದಾಮಿ ಮಸ್ಕ್ ಮೆಲನ್ ಸೀಡ್ಸ್ ತಗೊಂಡಿದ್ದೀನಿ. ನೀವು ಇನ್ನೂ ಯಾವುದಾದ್ರೂ ಸೀಡ್ಸ್ನ ಅದಕ್ಕೆ ಆ್ಯಡ್ ಮಾಡೋ ಹಾಗಿದ್ರೆ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇನ್ನೂ ಒಂದು ವಿಶೇಷವಾದಂತಹ ಇಂಗ್ರೀಡಿಯೆಂಟ್ಸ್ ನಾನು ಮರ್ತೋಗಿದ್ದೆ. ನನಗೆ ಬೇವಿನ ಹೂ ಸಿಕ್ಕಿಲ್ಲ, ಆ ಕಾರಣಕ್ಕೆ ಬೇವಿನ ಎಲೆನ ತಗೊಂಡಿದ್ದೀನಿ. ಹಾಗಾದರೆ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಬೇವು ಮಾಡ್ತೀವೋ ಆ ಪಾತ್ರೆ ಇಟ್ಕೊಂಡು ಒಂದು ಜರಡಿಯಿಂದ ನೆನೆಸ್ಕೊಂಡು ಇಟ್ಕೊಂಡಿರುವಂಥ ಬೆಲ್ಲನ ಜರಡಿ ಮಾಡ್ಕೊತೀನಿ. ನಂತರ ಹುಣಸೆ ಹಣ್ಣಿನ ರಸನೂ ಕೂಡ ಜರಡಿ ಮಾಡ್ಕೋತೀನಿ. ಹಳ್ಳಿರುತ್ತೆ, ಆ ಕಾರಣಕ್ಕೆ ಜರಡಿ ಮಾಡಿರುವಂತಹ ಹುಣಸೆ ಹಣ್ಣಿನ ರಸ ಎಲ್ಲವನ್ನು ಹಾಕಲ್ಲ, ಸ್ವಲ್ಪ ಹಾಕಿ ನಂತರ ಮಿಕ್ಸಿ ಜಾರ್ಗೆ ಕಡಲೆ ಪಪ್ಪ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಜ್ಯೂಸ್ಗೆ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟಿಲ್ದ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ನೀರಲ್ಲಿ ಆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇನ್ನು ಸ್ವಲ್ಪ ಹಿಟ್ಟು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಅದನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ಮತ್ತೆ ಮಿಕ್ಸಿ ಜಾರನ್ನು ತಗೊಂಡು, ಹೂ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಆ ಕಾರಣಕ್ಕೆ ನಾನು 2 ಎಲೆ ಬೇವಿನ ಎಲೆನ ಹಾಕಿಬಿಟ್ಟು ಮತ್ತು ತಗೊಂಡಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ಕಾಯಿ ತುರಿನ ಹಾಗೇನೂ ಹಾಕ್ಬೋದು, ನಾನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಮಸ್ಕ್ ಮೆಲನ್ ಸೀಡ್ಸ್ ಹಾಗೆ ವಾಟರ್ ಮೆಲನ್ ಸೀಡ್ಸ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ, ತರಿಯಾಗಿಯೇ ಇದೆ, ಹೀಗೆ ಇರಲಿ. ಆನಂತರ 4 ಡೇಟ್ಸ್ನ ಬೀಜವನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಈ ಥರ ಇದೆ. ಇದನ್ನು ಅದಕ್ಕೆ ನಾವು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ, ಅದು ಬೇವು ಕುಡಿಬೇಕಾದ್ರೆ ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಮಿಕ್ಸಿಗೆ ಹಾಕ್ಕೊಂಡು 1-2 ಸರಿ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ರೆ ಸಾಕು. ನೋಡಿ ಈ ಥರ ಆಗುತ್ತೆ. ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ನೋಡಿ ಇವಾಗ ಎಲ್ಲವನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಸ್ಕ್ ಮೆಲನ್ ಹಾಗೆ ಆ್ಯಪಲ್ ಹಾಗೆ ಬನಾನಾ, ಇನ್ನು ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ನಾನು ಈ ಫ್ರೂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತೀನಿ. ಪೂರ್ತಿ ಚೆನ್ನಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗಬೇಕು, ಆ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು. ಜ್ಯೂಸ್ ಅಂದರೆ ಸ್ವಲ್ಪ ನೀರಾಗಿದ್ರೇ ಚೆಂದ ಅಲ್ವಾ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹುಳಿ ಮತ್ತು ಸ್ವೀಟನ್ನು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಇದೊಂದು ಸೀಕ್ರೆಟ್, ಓಂ ಕಾಳನ್ನು ನಾವು ಹಾಕಬೇಕಾಗುತ್ತೆ. ಒಳ್ಳೆ ಆರೋಮ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಓಂ ಕಾಳನ್ನು ಹಾಕ್ತೀವಿ. ನೋಡಿ ಇವಾಗ ಅತ್ಯಂತ ಅದ್ಭುತವಾದಂತಹ ಯುಗಾದಿ ಹಬ್ಬದ ಸ್ಪೆಷಲ್ ಪಾನಕ ರೆಡಿಯಾಗಿದೆ. ಬೇವು ಕೂಡ ಹೇಳ್ತಾರೆ ಇದಕ್ಕೆ. ಬನ್ನಿ ಹಾಗಾದರೆ ಎಲ್ಲರೂ ಸೇರಿ ಯುಗಾದಿ ಹಬ್ಬನ ಆಚರಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದು ಸರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನು ಯಾರ್ಯಾರು ಈಶ್ವರಿ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಮತ್ತೊಂದು ಸರಿ ಎಲ್ಲರಿಗೂ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.